ಇತ್ತೀಚೆಗೆ ನಡೆದ ಬಿಜೆಪಿ ಜೆಡಿಎಸ್ ವಿಶೇಷ ಸಮನ್ವಯ ಸಭೆ ನಡೆದರೂ ಸ್ಥಳೀಯ ಬಿಜೆಪಿ ನಾಯಕರು ಜೆಡಿಎಸ್ ವರಿಷ್ಠರ ಮರ್ಜಿಗೆ ಒಳಪಡಲು ಸಾಧ್ಯವಿಲ್ಲ. ಅವರ ಪ್ರಚಾರವೇನಿದ್ದರೂ ಮೋದಿ ಪರವಷ್ಟೇ ಎನ್ನುವ ಸಂದೇಶ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಕಾರ್ಯಕರ್ತರ ಸಭೆಯ ಮೂಲಕ ರವಾನೆಯಾಯಿತು. ಪಕ್ಷ ಕೇಂದ್ರ ಮಟ್ಟದಲ್ಲಿ ಯಾವ ರೀತಿ ಅಲೈನ್ಸ್ ಆಗಿದೆ ಅಂತಕ್ಕಂಥ ತಮ್ಗೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ನಾವು ದೇಶ ಮೊದಲು ಅಂತಕ್ಕಂಥ ಯಾರಾದರೂ ಕೂಡ ಹೇಳ್ತಾರೆ ಅಂತಿರೋದು ನಿಜವಾಗ್ಲೂ. ಹಾಸನದಲ್ಲಿ ಬುಧವಾರ ಸಂಜೆ ಆಯೋಜಿಸಿದ್ದ ಜಿಲ್ಲಾ ಬಿಜೆಪಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಪ್ರಜ್ವಲ್ ರೇವಣ್ಣ ಹೆಸರು ಹೇಳಿಲ್ಲ, ಕೇವಲ ಬಿಜೆಪಿ ನಾಯಕರ ಸೂಚನೆಯಂತೆ ಕೆಲಸ ಮಾಡಿ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಕರೆ ನೀಡಿದರು. ಉಳಿದವರು ಇದೇ ಮಾರ್ಗ ಅನುಸರಿಸಿದ್ರು. ಪ್ರೀತಂ ಗೌಡ ಮಾತನಾಡಿ, ಎನ್ಡಿಎ ಒಕ್ಕೂಟ ಮುನ್ನಡೆಸುತ್ತಿರುವ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಿಯಾಗಬೇಕು ಎಂದು ಎಲ್ಲರೂ ಹೋರಾಟ ಮಾಡುತ್ತಿದ್ದಾರೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗುವುದು ಸೂರ್ಯ ಚಂದ್ರ ಇರುವಷ್ಟೇ ಸತ್ಯ ಎಂದರು. ನಾವೆಲ್ಲರೂ ಯಾವುದೇ ಆತಂಕಕ್ಕೆ ಒಳಗಾಗದೆ ಕೆಲಸ ಮಾಡಬೇಕು. 1999ರಲ್ಲಿ 4 ಸ್ಥಾನ ಗೆದ್ದಿದ್ವು. ರಾಜಕೀಯ ಸ್ಥಿತ್ಯಂತರದ ನಂತರ ಬಿಜೆಪಿ ಅಭ್ಯರ್ಥಿಗೆ ಡಿಪಾಸಿಟ್ ಕೂಡ ಇರಲಿಲ್ಲ. 2008ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಿತ್ತು. ರಾಜಕೀಯ ಪಲ್ಲಟದಿಂದ 110 ಸೀಟ್ ಬಂತು. ಆಗಲೂ ಕೂಡ ಜಿಲ್ಲೆಯಲ್ಲಿ ಡೆಪಾಸಿಟ್ ಆಗಲಿಲ್ಲ. 2018ರಲ್ಲಿ ಬಿಜೆಪಿಯಿಂದ ನಾನು ಶಾಸಕನಾದೆ. ನಾನು ನನ್ನ ಕ್ಷೇತ್ರ ಮಾತ್ರ ನೋಡಲಿಲ್ಲ. ಜಿಲ್ಲೆಯಲ್ಲಿ ಎಲ್ಲರ ಜೊತೆ ಪಕ್ಷ ಕಟ್ಟುವ ಕೆಲಸ ಮಾಡಿದೆ. 5 ವರ್ಷದಲ್ಲಿ ಕಾಂಪ್ರಮೈಸ್ ರಾಜಕಾರಣ ಮಾಡಲಿಲ್ಲ. ಎದುರಿಸಿದವರಿಗೆ ಎದುರದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಬಿಜೆಪಿಯಿಂದ ಅಭ್ಯರ್ಥಿಗಳೇ ಸಿಗುತ್ತಿರಲಿಲ್ಲ. ಈಗ 2 ಶಾಸಕರು ಆಯ್ಕೆಯಾದರು. ಅದಕ್ಕೆ ನಮ್ಮ ನಡವಳಿಕೆ, ನಮ್ಮ ಹೋರಾಟ ಅವರಿಗೆ ಸ್ಫೂರ್ತಿ ಆಯಿತು ಎಂದರು. 2023ರಲ್ಲಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ 2 ಶಾಸಕರು ಆಯ್ಕೆಯಾಗಿದ್ದಾರೆ. ಈ 2ನ್ನ 4 ಮಾಡಬೇಕೆಂದರೆ ಇದೇ ಸ್ವಾಭಿಮಾನ ಹೋರಾಟ ಮುಂದುವರಿಸಿಕೊಂಡು ಹೋಗಬೇಕು. ಬಿಜೆಪಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ನಿಂದ ಜೆಡಿಎಸ್ನಿಂದ ತೊಂದರೆಯಾದ್ರೆ ಈ ಪ್ರೀತಂ ಕೂಡ ಮೊದಲು ಬಂದು ನಿಲ್ತಾನೆ. ನಾವು ಮೋದಿ ಅವರಿಗೋಸ್ಕರ ರಾಜ್ಯ ನಾಯಕರ ಸೂಚನೆಯಂತೆ ನಡೆಯಬೇಕು. ಹಾಸನ ಜಿಲ್ಲೆಯಲ್ಲಿ ದಬ್ಬಾಳಿಕೆ, ಶೋಷಣೆ ಮಾಡಲು ಬಂದ್ರೆ ಈ ಪ್ರೀತಂ ಕೂಡ ಬಿಡಲ್ಲ. ಯಾವೆಲ್ಲ ಕೆಲಸ ಹೇಳ್ತಾರೆ, ಸೂಚನೆ ಕೊಡ್ತಾರೆ, ಅದನ್ನ ಮಾಡೋಣ. ನಾಳೆ BY ವಿಜಯೇಂದ್ರ ಅವರು ಬರ್ತಾರೆ. ಅವರಿಗೆ ಗೌರವ ಕೊಡುವ ಕೆಲಸ ಮಾಡೋಣ. ರಾಷ್ಟ್ರ ಮಟ್ಟದಲ್ಲಿ ಏನು ಮೈತ್ರಿ ಆಗಿದೆಯೋ ಅದರಲ್ಲಿ ಉದ್ದೇಶ ಇದೆ. ನಾನು 2 ಮಂಡಲ ಬರ್ತೇನೆ, ಆದರೂ ಹೋಗಬೇಕು, ಇಲ್ಲಿಗೂ ಬರ್ತೇನೆ ಎಂದು ಹೇಳಿದ ಪ್ರೀತಂ ಗೌಡ ಸಭೆಯಲ್ಲಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರು ಹೆಸರು ಹೇಳೇ ಇಲ್ಲ. ವಿಜಯನಗರ ಬಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾವು ಕೈ ಜೋಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ನಮ್ಮೆಲ್ಲರ ಮೂಲ ಉದ್ದೇಶ ಒಂದೇ, ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಪಕ್ಷ ಇವತ್ತು ತಮ್ಗಳಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ತಾವೆಲ್ಲರೂ ಕೂಡ ಯಶಸ್ವಿಯಾಗಿ ನಿಭಾಯಿಸ್ತೀರಾ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಮನಸ್ಸು ನಾವು ನರೇಂದ್ರ ಮೋದಿ ಅವರಿಗೆ ಚೂರಿ ಹಾಕೋಲ್ಲ, ಬೆನ್ನಿಗೆ ಚೂರಿ ಹಾಕೋಲ್ಲ. ಕಾಂಗ್ರೆಸ್ಗೆ ಮತ ಹಾಕೋಲ್ಲ. ಕಾಂಗ್ರೆಸ್ಗೆ ಮತ ಹಾಕಿದ್ರೆ ದೇಶದ್ರೋಹ ಮಾಡಿದಾಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಒಗ್ಗಟ್ಟಾಗಿ ಇರ್ತೇವೆ. ನಾವು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ. ಯಾರ್ಯಾರ ಏನೇನೋ ಮಾತಾಡಬಹುದು. ನಾವು ಯಾರ ಅಡಿಯಾಳಲ್ಲ. ಭಾರತೀಯ ಜನತಾ ಪಾರ್ಟಿ ಹಾಸನ ಜಿಲ್ಲೆಯಲ್ಲಿ ಸ್ವಂತ ಕಾಲ ಮೇಲೆ ನಿಂತುಕೊಂಡು ಅವರನ್ನ ನಾವು ಅದ್ದೂರಿಯಾಗಿ ಸ್ವಾಗತವನ್ನ ಮಾಡಬೇಕು. ನಮ್ಮ ಜಿಲ್ಲೆಗೆ ರಾಜ್ಯಾಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಹಾಸನಕ್ಕೆ ಬರ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ. ವೈಯಕ್ತಿಕವಾಗಿ ಬಂದಿದ್ರು, ರಾಜಕೀಯವಾಗಿ ಬಂದಿತ್ತಿಲ್ಲ. ಸೊ ಅದಕ್ಕಿನಲ್ಲಿ ನಾವೆಲ್ಲ ನಾಳೆ ಒಗ್ಗಟ್ಟಾಗಿ ವಿಜಯೇಂದ್ರ ನಮ್ಮ ರಾಜ್ಯಾಧ್ಯಕ್ಷರ ರ್ಯಾಲಿನಲ್ಲಿ ಭಾಗವಹಿಸಬೇಕು. ಅವರ ನಿರ್ಣಯದಂತೆ ನಾವೆಲ್ಲ ನಡ್ಕೋಬೇಕು ಅಂತ ಹೇಳ್ತಾ ನಾನು ಈ 2 ಮಾತಾಡಿ ಅವಕಾಶ ಕೊಡ್ತೀನಿ. ಹಾಸನಿಂದ ನಮ್ಮ ಸುರೇಶ್ ಅಣ್ಣ ಸ್ಪರ್ಧೆ ಮಾಡಿದ್ರು. ಪುರುಷ ಠೇವಣಿ ಬಂದಿತ್ತು ಅಂದ್ರೆ ಗೊತ್ತಿಲ್ಲ, ಪುರುಷ ಠೇವಣಿ ಬಂದಿರಲಿಲ್ಲ. 2013ರಲ್ಲಿ ಅಭ್ಯರ್ಥಿ ಆಗಕ್ಕೂ ಕೂಡ ಯಾರು ರೆಡಿ ಇರಲಿಲ್ಲ. ಸೋತಂತವರು ಮತ್ತೆ 2013ರಲ್ಲಿ ನಿಲ್ತೀರಾ ಅಂದ್ರೆ ನಿಲ್ಲಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಯಾಕಂದ್ರೆ ರಾಜಕಾರಣ ಆಗ್ತಾ ಇತ್ತು, ಅವ್ರದ್ದು ತಪ್ಪು ಅಂತ ಹೇಳಲ್ಲ. ಆದ್ರೆ ಇವತ್ತು 2018ರಲ್ಲಿ ಬೇಲೂರಲ್ಲಿ ಸೋತರು ಕೂಡ ಪ್ರೀತಂ ಗೌಡ ಯಾವ ರೀತಿಯಾಗಿ ರಾಜಕಾರಣ ಮಾಡದ ಮತ್ತು ಶಾಸಕನಾದ ಅನ್ನೋದನ್ನ ಕಣ್ಮುಂದೆ ಇಟ್ಕೊಂಡು ಪರಿಶ್ರಮ ಪಟ್ಟು ಸಿಮೆಂಟ್ ಮಂಜಣ್ಣ ಆಗ್ಬೋದು, ನಮ್ಮ BS ಯಡಿಯೂರಪ್ಪ ಸಾಹೇಬರು, ವಿಜಯೇಂದ್ರ ಅವರ ಸಹಕಾರದೊಂದಿಗೆ ನನ್ನನ್ನು ರಾಜ್ಯ ಮಟ್ಟದ ನಾಯಕನಾಗಿ ಭಾರತೀಯ ಜನತಾ ಪಾರ್ಟಿ ಗುರುತಿಸಿದೆ. ಸಂಘಟನೆ ನನಗೆ ಬೆನ್ತಟ್ಟಿ ಕೆಲಸ ಮಾಡುವಂತ ಅವಕಾಶವನ್ನ ಕೊಟ್ಟಿದೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ
ನಮ್ಮ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಂಡು ನಮ್ಮ ಸಂಘಟನೆಯನ್ನ ಗಟ್ಟಿ ಮಾಡ್ಕೊಂಡು ಜಿಲ್ಲಾಧ್ಯಕ್ಷರು ಏನ್ ಸೂಚನೆ ಕೊಡ್ತಾರೆ ಆ ಸೂಚನೆಯನ್ನ ಚುನಾವಣೆಯ ದೃಷ್ಟಿಯಿಂದ ಪಾಲಿಸುವಂತದ್ದು ಮಾತ್ರ ಮಾಡಿ ಉಳಿದಂತೆ ನಮ್ಮತನವನ್ನ ಗಟ್ಟಿಯಾಗಿ ಉಳಿಸ್ಕೊಳ್ಳುವಂತ ಕೆಲಸ ನೀವೆಲ್ಲರೂ ಮಾಡಿ. ನಿಮಗೆ ನಾನು ಬೆನ್ನೆಲುಬಾಗಿರ್ತೀನಿ, ನನ್ನ ಮಾತನ್ನು ಹೇಳಿ ನನ್ನ ಮಾತು ದೂರ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ನಾವು ಬಿಜೆಪಿಗೆ 5,30,000 ಓಟುಗಳು ಇವತ್ತು ಬಿಜೆಪಿಗೆ ಬಂದಿರ್ತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ. ನಮಗೆ ಯಾವುದೋ 50,000 30,000 ಓಟುಗಳು ಬಂದಿಲ್ಲ. ಹಾಗಾಗಿ ಇವತ್ತು ಬಿಜೆಪಿ ಇಲ್ಲಿ ಸುಭದ್ರವಾಗಿದೆ. ಇವತ್ತು ನಾಳೆ ನಾಮಿನೇಷನ್ ಆಗುತ್ತೆ, ಚುನಾವಣೆ ರಿಸಲ್ಟ್ಗಳು ಬರ್ತವೆ. ಬಂದಾಗ ಆ ಒಂದು ಅಭ್ಯರ್ಥಿಯ ಒಂದು ಮತಗಳಲ್ಲಿ ಬಿಜೆಪಿಯ ಪಾಲು ಹೆಚ್ಚಿರ್ತದೆ ಅಂತ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈ ವೇದಿಕೆ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಫೋನ್ ಮಾಡಿದಾಗ ಹೇಳಿದೆ, ನೀವು ಅಂತ ಭೇಟಿ ಕೊಡುವಂತ ಅವಶ್ಯಕತೆ ಇಲ್ಲ. ಇವತ್ತು ನಿಮ್ಮ ಪಕ್ಷದಲ್ಲಿ ಏನಾದ್ರೂ ಗುಂಪುಗಾರಿಕೆಗಳಿದ್ರೆ ಬೇರೆ ಇಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿ. ಯಾಕೆಂದ್ರೆ ಆಗ್ಲೇ ಅಣ್ಣಪ್ಪರು ಹೇಳಿದಾಗೆ ನಮ್ಮಲ್ಲಿ ಆ ತರ ಇಲ್ಲ. ನಮ್ಮ ಪಕ್ಷ ಇದು ಸ್ವಾರ್ಥಕ್ಕಾಗೂ ಇಲ್ಲ, ಬೇರೆ ಯಾವುದಕ್ಕೂ ಇಲ್ಲ, ಇದು ದೇಶಕ್ಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಅವ್ರು ಯಾರೇ ಬರ್ಲಿ ಬಿಡ್ಲಿ ಇನ್ನೊಂದು ಮಾಡ್ಲಿ, ನಾವು ಚುನಾವಣೆಗಳನ್ನ ಇವತ್ತು ಏನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರೀತಮ್ ಒಂದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಮತ್ತೆ ಅದರ ಜೊತೆಗೆ ಇವತ್ತು ಸಿಮೆಂಟ್ ಮಂಜು ಅವರು ಮತ್ತೆ ಸುರೇಶ್ ಅವರು ಇಬ್ಬರು ಶಾಸಕರಿದ್ದಾರೆ. ಇವತ್ತು ನಾಗೇಂದ್ರ ಅವರು ಸಹ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ನಾವೆಲ್ಲರೂ ಇದ್ದೀವಿ, ನೀವೆಲ್ಲರೂ ಇದ್ದೀವಿ. ಮತ್ತೆ ರಾಜ್ಯ ನಾಯಕರ ಒಂದು ಬೆಂಬಲ ಇದೆ. ಇವರೆಲ್ಲ ಸಹಕಾರದಿಂದ ಈ ಚುನಾವಣೆಯನ್ನ ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಿ